Hi everyone, welcome to Spoken English Daily channel. In this lesson, you will learn 30 basic Hindi sentences with English and Kannada meaning. Let's begin. Day 1. Basic Hindi sentences. Hindi ನಮಸ್ತೆ, ಇಂಗ್ಲಿಷ್ನಲ್ಲಿ ಹಲೋ, ಕನ್ನಡದಲ್ಲಿ ನಮಸ್ತೆ. Use this word when you greet someone politely. It is the most common way to say hello in Hindi. Okay? Next one. Aap kaise ho? English ನಲ್ಲಿ ಏನಂತೀವಿ? How are you? ಕನ್ನಡದಲ್ಲಿ ನೀವು ಹೇಗಿದ್ದೀರಿ? This is used to ask about someone's health or well-being. Aap means you. Next. मैं ठीक हूँ. English ನಲ್ಲಿ I am fine. ಕನ್ನಡ ನಾನು ಚೆನ್ನಾಗಿದ್ದೇನೆ. Here, may means I. You can use this to reply when someone asks, how are you? Okay. Fourth one. आपका नाम क्या है? English ನಲ್ಲಿ ಏನಂತೀವಿ? What is your name? ಕನ್ನಡ ನಿಮ್ಮ ಹೆಸರೇನು? This is the polite way to ask someone's name. Naam means name. मेरा नाम रमेश है. English ನಲ್ಲಿ my name is Ramesh. ಕನ್ನಡ ನನ್ನ ಹೆಸರು ರಮೇಶ್. When someone asks your name, you can reply like this. Replace Ramesh with your own name. ನಿಮ್ಮ ಹೆಸರು ಏನಿರುತ್ತೆ ಅದನ್ನ ರೀಪ್ಲೇಸ್ ಮಾಡ್ಕೊಳ್ಳಿ ಇಲ್ಲಿ ರಮೇಶ್ ಇರೋರ್ನ ಜಾಗದಲ್ಲಿ. ಓಕೆನಾ? ನೆಕ್ಸ್ಟ್ ಒನ್. ಹಿಂದಿ आप कहाँ से हो? ಇಂಗ್ಲಿಷ್ ನಲ್ಲಿ ವೇರ್ ಆರ್ ಯು ಫ್ರಮ್? ಕನ್ನಡದಲ್ಲಿ ಏನಂತೀವಿ? ನೀವು ಎಲ್ಲಿಂದ ಬಂದಿದ್ದೀರಿ? Use this when you want to know someone's native place or city. ಓಕೆ, ನೀವು ಬೇರೆಯವರು ಎಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಕು ಅಂದಾಗ ಏನಂತ ಯೂಸ್ ಮಾಡಬೇಕು? ಆಪ್ ಕಹಾಂ ಸೆ ಹೋ. ಓಕೆ, ನೆಕ್ಸ್ಟ್ ಒನ್. ಮೇ ಬ್ಯಾಂಗ್ಳೂರ್ ಸೆ ಹೂಂ. ಇಂಗ್ಲಿಷ್ನಲ್ಲಿ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಕನ್ನಡ ಮೀನ್ ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ಹಿಯರ್ ಸೆ ಹೂಂ ಮೀನ್ಸ್ ಫ್ರಮ್. Replace Bangalore with your own city. Okay. Next slide. आप क्या करते हो? English ನಲ್ಲಿ what do you do? ಕನ್ನಡ ನೀವು ಏನು ಮಾಡುತ್ತಿದ್ದೀರಿ? This is used to ask about someone's job or professions. Okay. Next one. मैं ऑफिस में काम करता हूँ. English ನಲ್ಲಿ ಏನಂತೀವಿ? I work in an office. ಕನ್ನಡದಲ್ಲಿ ನಾನು ಆಫೀಸ್ನಲ್ಲಿ ಕೆಲಸ ಮಾಡುತ್ತೇನೆ. ಓಕೆ, ದಿಸ್ ಈಸ್ ಎ ಸಿಂಪಲ್ ರಿಪ್ಲೈ. ಇಫ್ ಯು ಆರ್ ಡೂಯಿಂಗ್ ಆಫೀಸ್ ವರ್ಕ್ ಯು ಕ್ಯಾನ್ ಚೇಂಜ್ ದಿ ವರ್ಕ್ ಪ್ಲೇಸ್. ಓಕೆ, ನೆಕ್ಸ್ಟ್ ಒನ್. ಆಪ್ಕೋ ಹಿಂದಿ ಆತಿ ಹೈ ಅಂದ್ರೇನು? ನಿಮಗೆ ಹಿಂದಿ ಬರುತ್ತದೆ. ಇಂಗ್ಲಿಷ್ನಲ್ಲಿ ಏನು ಹೇಳ್ತೀವಿ? ಡೂ ಯು ನೋ ಹಿಂದಿ? ಕನ್ನಡ ನಿಮಗೆ ಹಿಂದಿ ಬರುತ್ತದೆ. This is asked when you want to know if a person understand Hindi language. Okay. Next one. थोड़ा थोड़ा आती है. English ನಲ್ಲಿ ಏನಂತೀವಿ? ಸಾರಿ, ಹಿಂದಿನಲ್ಲಿ ಥೋಡಾ ಥೋಡಾ ಆತಿ ಹೈ. ಇಂಗ್ಲಿಷ್ ನಲ್ಲಿ I know a little. ನನಗೆ ಸ್ವಲ್ಪ ಸ್ವಲ್ಪ ಬರುತ್ತದೆ. A polite reply if you don't know Hindi fully but a little. Okay, ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಆಪ್ ಕಹಾ ಜಾ ರಹೆ ಹೋ ಅಂದರೆ ಇಂಗ್ಲೀಷ್ನಲ್ಲಿ ಏನಂತೀವಿ? ವೇರ್ ಆರ್ ಯು ಗೋಯಿಂಗ್? ಕನ್ನಡ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಯೂಸ್ ದಿಸ್ ಟು ಆಸ್ಕ್ ಅಬೌಟ್ ಸಮ್ವನ್ಸ್ ಡೆಸ್ಟಿನೇಷನ್. ಓಕೆ, ಬೇರೆಯವ್ರನ್ನ ನೀವೆಲ್ಲಿ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳುವಾಗ ನಾವಿದು ಈ ವರ್ಡ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಲೈಡ್. ಮೇ ಗರ್ ಜಾ ರಹಾ ಹೂಂ. ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಐ ಆಮ್ ಗೋಯಿಂಗ್ ಹೋಮ್. ಕನ್ನಡದಲ್ಲಿ ನಾನು ಮನೆಗೆ ಹೋಗುತ್ತಿದ್ದೇನೆ. ರಿಪ್ಲೈ ವೆನ್ ಯು ಆರ್ ಗೋಯಿಂಗ್ ಟು ಯುವರ್ ಹೋಮ್. ಗರ್ ಮೀನ್ಸ್ ಹೋಮ್. ಸೊ ನೀವು ಅವಾಗ ಏನು ಹೇಳಬೇಕು? ಮೇ ಗರ್ ಜಾ ರಹಾ ಹೂಂ. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಆಪ್ಕಾ ದಿನ್ ಕೈಸಾ ಥಾ ಅಂದ್ರೇನು? ಇಂಗ್ಲೀಷ್ನಲ್ಲಿ ಹೌ ವಾಸ್ ಯುವರ್ ಡೇ. ನಾವೇನಾದರೂ ಡ್ಯೂಟಿಗೆ ಹೋದಾಗ ಅಥವಾ ಎಲ್ಲಾದರೂ ಹೋಗಿದ್ದಾಗ, ಸ್ಕೂಲ್ಗೆ ಹೋದಾಗ ಪೇರೆಂಟ್ಸು ಅಥವಾ ಫ್ರೆಂಡ್ಸ್ ಏನಂತ ಕೇಳ್ತಾರೆ? ಹೌ ವಾಸ್ ಯುವರ್ ಡೇ ಅಂದರೆ ನಿಮ್ಮ ದಿನ ಇವತ್ತು ಹೇಗಿತ್ತು ಅಂತ. ಓಕೆ, ದಿಸ್ ಈಸ್ ಎ ಫ್ರೆಂಡ್ಲಿ ಕ್ವಶನ್ ಟು ಆಸ್ಕ್ ಅಟ್ ದ ಎಂಡ್ ಆಫ್ ದ ಡೇ. ಓಕೆನಾ? ನೆಕ್ಸ್ಟ್ ಸ್ಲೈಡ್.
ನಾವು ಅದಕ್ಕೆ ಏನು ಆನ್ಸರ್ ಮಾಡ್ತೀವಿ, ಮೇರಾ ದಿನ್ ಹಚ್ಚಾತಾ. ಹಿಂದಿನಲ್ಲಿ ಮೇರಾ ದಿನ್ ಹಚ್ಚಾತಾ. ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಮೈ ಡೇ ವಾಸ್ ಗುಡ್, ಅಂದರೆ ನನ್ನ ದಿನ ಚೆನ್ನಾಗಿತ್ತು. ರಿಪ್ಲೈ ಪೊಲೈಟ್ಲಿ ವೆನ್ ಸಮ್ವನ್ ಆಸ್ಕ್ ಅಬೌಟ್ ಯುವರ್ ಡೇ. ಓಕೆ, ನೆಕ್ಸ್ಟ್ ಹಬ್ ಚಾಲೋಗೆ ಅಂದ್ರೇನು, ವಿಲ್ ಯು ಟೇಕ್ ಟೀ ಅಂದರೆ ಕನ್ನಡದಲ್ಲಿ ಏನಂತೀವಿ, ನೀವು ಚಹಾ ತಗೋತೀರಾ, ಕಾಫಿ ತಗೊಳ್ತೀರಾ. ಚಹಾ ಮೀನ್ಸ್ ಕಾಫಿ, ನೀವು ಚಹಾ ತಗೋತೀರಾ. ದಿಸ್ ಈಸ್ ಎ ಪೊಲೈಟ್ ಆಫರ್ ಫಾರ್ ಟೀ. ಲೋಗ್ ಮೀನ್ಸ್ ವಿಲ್ ಯು ಟೇಕ್ ಅಂದರೆ ನೀವು ತಗೊಳ್ತೀರಾ ಅಂತ ನಾವೇನು ಮಾಡ್ತೀವಿ, ಕ್ವಶನ್ ಮಾಡ್ತೀವಲ್ಲ ಅದನ್ನೇನಂತೀವಿ, ವಿಲ್ ಯು ಟೇಕ್. ನೆಕ್ಸ್ಟ್ ನಾವು ಆಗೇನು ಅಂತ ಆನ್ಸರ್ ಏನು ಮಾಡಬೇಕು, ಮುಜೆ ಚಾಯ್ ಚಾಯ್ ಮೀನ್ಸ್ ಕಾಫಿ. ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಎಸ್ ಐ ವಾಂಟ್ ಟೀ ಅಂದರೆ ಕನ್ನಡದಲ್ಲಿ ಹೌದು ನನಗೆ ಚಹಾ ಬೇಕು. ರಿಪ್ಲೈ ಪಾಸಿಟಿವ್ಲಿ ವೆನ್ ಯು ವಾಂಟ್ ಟೀ, ನಿಮಗೆ ಕಾಫಿ ಬೇಕಾಗಿದ್ದಾಗ, ನಿಮಗೆ ಕಾಫಿ ಕುಡಿಬೇಕು ಅಂತ ಅನಿಸ್ತಿದ್ದಾಗ ನೀವೇನಬೇಕು, ಎಸ್ ಐ ವಾಂಟ್ ಟೀ, ಮುಜೆ ಚಾಯೇ. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಬೇಡ ನನಗೆ ಕುಡಿಯೋಕೆ ಇಷ್ಟ ಇಲ್ಲ ಅಂತ ಅಂದಾಗ, ಕಾಫಿ ಬೇಡ ಅನ್ನಿಸ್ದಾಗ ಏನನ್ಬೇಕು, ನಹಿ, ಮುಜೆ ಚಾಯ್ ನಹಿ ಚಾಹಿಯೇ. ಓಕೆನಾ. ಇಂಗ್ಲೀಷ್ನಲ್ಲಿ ನೋ ಐ ಡೋಂಟ್ ವಾಂಟ್ ಟೀ. ಕನ್ನಡದಲ್ಲಿ ಏನು ಹೇಳ್ತೀರಾ, ಇಲ್ಲ ನನಗೆ ಚಹಾ ಬೇಡ. ರಿಪ್ಲೈ ಪೊಲೈಟ್ಲಿ ವೆನ್ ಯು ಡೋಂಟ್ ವಾಂಟ್ ಟೀ, ನಿಮಗೆ ಕಾಫಿ ಬೇಡ ಅನ್ನಿಸ್ದಾಗ, ಕಾಫಿ ಕುಡಿಯೋಕೆ ಇಷ್ಟ ಇಲ್ಲ ಅಂದಾಗ ಏನನ್ಬೇಕು, ನಹಿ, ಮುಜೆ ಚಾಯ್ ನಹಿ ಚಾಹಿಯೇ. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಕಿತ್ನಾ ಸಮಯ ಹುವಾ ಹೈ ಮೀನ್ಸ್ ಹಿಂದಿನಲ್ಲಿ ಏನಂದ್ರೆ ಕಿತ್ನಾ ಸಮಯ ಹುವಾ ಹೈ. ಇಂಗ್ಲೀಷ್ನಲ್ಲಿ ವಾಟ್ ಈಸ್ ದ ಟೈಮ್. ಕನ್ನಡ ಎಷ್ಟು ಸಮಯ ಆಯಿತು ಅಂದರೆ ಈಗ ಎಷ್ಟು ಸಮಯ ಆಗಿದೆ ಅಂತ ನಾವು ಯಾರನ್ನಾದ್ರೂ ಕೇಳ್ತೀವಲ್ಲ, ಅವಾಗ ಏನನ್ಬೇಕು, ವಾಟ್ ಈಸ್ ದ ಟೈಮ್. ಯೂಸ್ ದಿಸ್ ಟು ಆಸ್ಕ್ ದಿ ಕರೆಂಟ್ ಟೈಮ್ ಅಂದರೆ ಈಗ ಸಮಯ ಎಷ್ಟು ಅಂತ ಕೇಳೋದಕ್ಕೆ ಕಿತ್ನಾ ಸಮಯ ಹುವಾ ಹೈ. ಓಕೆ, ನೆಕ್ಸ್ಟ್ ಸ್ಲೈಡ್. 10 ಬಜೆ ಹೇ ಅಂದರೆ ಈಗ ಎಷ್ಟು ಗಂಟೆ ಆಗಿದೆ, 10 ಗಂಟೆ ಆಗಿದೆ ಅಂತ ಹೇಳೋದಕ್ಕೆ 10 ಬಜೆ ಹೇ. ಇಂಗ್ಲೀಷ್ನಲ್ಲಿ ಇಟ್ ಈಸ್ 10 o'clock, ಇಟ್ ಈಸ್ 9 o'clock, ಇಟ್ ಈಸ್ 8 o'clock. ಇಲ್ಲಿ ಏನಾದರೂ ಸೇರಿಸ್ಕೊಳ್ಳಿ, ಇಟ್ ಈಸ್ ಇಲ್ಲಾದರೂ 10, 9, 8, 7. ಇದು 10 ಗಂಟೆ, ಇದು 9 ಗಂಟೆ, ಇದು 8 ಗಂಟೆ. ಓಕೆ, ದಿಸ್ ಈಸ್ ದ ವೇ ಟು ಟೆಲ್ ದ ಟೈಮ್. ರೀಪ್ಲೇಸ್ ದಸ್ ವಿತ್ ಅದರ್ ನಂಬರ್ಸ್. ನಿಮಗೆ ಯಾವ ನಂಬರ್ ಬೇಕೋ ಅದನ್ನು ನೀವು ರೀಪ್ಲೇಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಸ್ಲೈಡ್. ಆಪ್ ಕಹಾ ರಹತೆ ಹೋ ಅಂದರೆ ನೀವೆಲ್ಲಿದ್ದೀರಾ ಅಂತ ನಾವು ಯಾರನ್ನಾದ್ರೂ ಫ್ರೆಂಡ್ಸು ಅಥವಾ ಸಮ್ಮನ್ ಯಾರನ್ನಾದ್ರೂ ಕೇಳುವಾಗ ಏನಂತ ಕೇಳಬೇಕು, ಆಪ್ ಕಹಾನ್ ರಹತೆ ಹೋ ಅಂದರೆ ಇಂಗ್ಲೀಷ್ನಲ್ಲಿ ಏನಂತೀವಿ, ವೇ ಡೂ ಯು ಲೀವ್ ಅಂದರೆ ನೀವು ಎಲ್ಲಿರುವಿರಿ ಅಥವಾ ನೀವು ಎಲ್ಲಿ ಉಳಿದುಕೊಂಡಿದ್ದೀರಾ ಅಂತ ಕೇಳುವಾಗ ಏನನ್ಬೇಕು, ವೇ ಡೂ ಯು ಲೀವ್. ಯೂಸ್ ದಿಸ್ ಟು ಹ್ಯಾಕ್ ಸಮ್ ಒನ್ಸ್ ರೆಸಿಡೆನ್ಷಿಯಲ್ ಪ್ಲೇಸ್ ಅಂದರೆ ಅವರೆಲ್ಲಿ ಉಳ್ಕೊಳ್ತಾರೆ ಆ ಪ್ಲೇಸ್ ಕೇಳುವಾಗ ನಾವು ಈ ವರ್ಡ್ನ ಯೂಸ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸ್ಲೈಡು. ಈಗ ನಾವೇನು ಆನ್ಸರ್ ರಿಪ್ಲೈ ಮಾಡಬೇಕಂದ್ರೆ, ಬ್ಯಾಂಗ್ಳೂರ್ ಮೇ ರಹತಾ ಹೂ ಅಂದರೆ ಇಂಗ್ಲೀಷ್ನಲ್ಲಿ ಏನಂತೀವಿ, ಐ ಲಿವ್ ಇನ್ ಬ್ಯಾಂಗ್ಳೂರ್, ನಾನು ಬೆಂಗಳೂರಿನಲ್ಲಿ ಇರುತ್ತೇನೆ, ನಾನು ಬೆಂಗಳೂರಿನಲ್ಲಿ ಉಳಿದುಕೊಳ್ಳುತ್ತೇನೆ ಅಂತ. ರಿಪ್ಲೈ ವಿತ್ ಯುವರ್ ಓನ್ ಸಿಟಿ ನೇಮ್. ರಹತಾ ಹೂ ಮೀನ್ಸ್ ಐ ಲಿವ್. ಓಕೆ, ಅರ್ಥ ಆಯ್ತಾ. ನೆಕ್ಸ್ಟ್ ಸ್ಲೈಡ್. ಆಪ್ಕೋ ಭೂಕ್ ಲಗಿ ಹೇ ಅಂದರೆ ಆರ್ ಯು ಹಂಗ್ರಿ, ನಿನಗೆ ಹಶ್ವಾಗಿದೆಯಾ ಅಂತ ಯಾರನ್ನಾದ್ರೂ ನಾವು ಕೇಳ್ತೀವಲ್ಲ, ಆಗೇನನ್ಬೇಕು, ಆರ್ ಯು ಹಂಗ್ರಿ. ಆಪ್ಕೋ ಭೂಕ್ ಲಗಿ ಹೇ, ನಿಮಗೆ ಹಸಿವು ಆಗಿದೆಯೇ ಅಂತ. ದಿಸ್ ಈಸ್ ಆಸ್ಕರ್ಡ್ ವೆನ್ ಯು ವಾಂಟ್ ಟು ನೋ ಇಫ್ ಸಮ್ ಒನ್ ಈಸ್ ಹಂಗ್ರಿ. ಯಾರಾದರೂ ಹಸಿವಲ್ಲಿದ್ದಾಗ ನೀವೇನಂತ ಕೇಳಬೇಕು, ಆರ್ ಯು ಹಂಗ್ರಿ, ಆಪ್ಕೋ ಭೂಕ್ ಲಗಿ ಹೇ. ಓಕೆ, ನೆಕ್ಸ್ಟ್ ಆನ್ಸರು ಮುಜೆ ಭೂಕ್ ಲಗಿ ಹೇ ಅಂದರೆ ನನಗೆ ಊಟ ಬೇಕು, ಹಸಿವಾಗಿದೆ. ಓಕೆ, ಇಂಗ್ಲೀಷ್ನಲ್ಲಿ ಎಸ್ ಐ ಆಮ್ ಹಂಗ್ರಿ, ನನಗೆ ಹಸಿವಾಗಿದೆ. ಕನ್ನಡದಲ್ಲಿ ಹೌದು ನನಗೆ ಹಸಿವಾಗಿದೆ. ರಿಪ್ಲೈ ಪಾಸಿಟಿವ್ಲಿ ವೆನ್ ಯು ಆರ್ ಹಂಗ್ರಿ. ವೆನ್ ಯು ಆರ್ ಹಂಗ್ರಿ ಅಂದರೆ ನಿಮ್ಗೆ ಹಸಿವಾದಾಗ ಹೌದು ನನಗೆ ಹಸಿವಾಗಿದೆ ಅಂತ ಹೇಳಬೇಕು. ನೆಕ್ಸ್ಟು ಆಪ್ಕೋ ಪ್ಯಾಸ್ ಲಗಿ ಹೇ ಅಂದರೆ ಆರ್ ಯು ಥರ್ಸ್ಟಿ. ಇಂಗ್ಲೀಷ್ನಲ್ಲಿ ಏನಂತೀವಿ, ಆರ್ ಯು ಥರ್ಸ್ಟಿ. ನಿಮಗೆ ಬಾಯಾರಿಕೆ ಆಗಿದೆಯೇ, ನಿಮಗೆ ನೀರು ಕುಡಿಬೇಕು ಅನ್ನಿಸ್ತಾ ಇದೆಯಾ ಅಂತ ಕೇಳ್ತೀವಲ್ಲ, ಅದಕ್ಕೆ ಆಪ್ಕೋ ಪ್ಯಾಸ್ ಲಗಿ ಹೇ. ದಿಸ್ ಈಸ್ ಆಸ್ಕರ್ಡ್ ವೆನ್ ಯು ವಾಂಟ್ ಟು ನೋ ಇಫ್ ಸಮ್ ಒನ್ ನೀಡ್ಸ್ ವಾಟರ್. ಓಕೆ, ನೆಕ್ಸ್ಟ್ ಮುಜೆ ಪಾನಿ ಚಾಯಿ ಅಂದ್ರೇನು, ನನಗೆ ನೀರು ಕುಡಿಬೇಕು ಅನ್ನಿಸ್ತಾ ಇದೆ, ನನಗೆ ನೀರು ಬೇಕು ಅಂತ ಅನ್ನುವಾಗ ಮುಜೆ ಪಾನಿ ಚಾಯಿ. ಇಂಗ್ಲೀಷ್ನಲ್ಲಿ ಐ ನೀಡ್ ವಾಟರ್, ಕನ್ನಡದಲ್ಲಿ ನನಗೆ ನೀರು ಬೇಕು. ಪೊಲೈಟ್ ವೇ ಟು ಆಸ್ಕ್
ಫಾರ್ ವಾಟರ್. ನಾವು ನೀರು ಕೇಳುವಾಗ ಏನು ಹೇಳಬೇಕು? ಐ ನೀಡ್ ವಾಟರ್, ಮುझे ಪಾನಿ ಚಾಹಿಯೆ. ನೆಕ್ಸ್ಟ್ ಒನ್ ಸಮಜ್ ಗಯೆ ಅಂದರೆ ಡಿಡ್ ಯು ಅಂಡರ್ಸ್ಟ್ಯಾಂಡ್. ಇಂಗ್ಲೀಷ್ನಲ್ಲಿ ಅಂತೀವಿ ಡಿಡ್ ಯು ಅಂಡರ್ಸ್ಟ್ಯಾಂಡ್, ಕನ್ನಡದಲ್ಲಿ ನಿಮಗೆ ಅರ್ಥ ಆಯಿತೆ. ದಿಸ್ ಈಸ್ ಆಸ್ಕ್ಡ್ ಆಫ್ಟರ್ ಎಕ್ಸ್ಪ್ಲೈನಿಂಗ್ ಸಮಥಿಂಗ್. ಯಾರಾದರೂ ಏನಾದರೂ ಎಕ್ಸ್ಪ್ಲೈನ್ ಮಾಡಿದಾಗ ಏನು ಅನ್ಬೇಕು? ಡಿಡ್ ಯು ಅಂಡರ್ಸ್ಟ್ಯಾಂಡ್, ನಿಮಗೆ ಅರ್ಥ ಐತೆ ಅಂತ ಕ್ವಶನ್ ಮಾಡ್ತೀವಲ್ವಾ. ಸೊ ಸಮಜ್ ಗಯೆ. ನೆಕ್ಸ್ಟ್ ಒನ್ ಸಮಜ್ ಗಯ, ಅದಕ್ಕೆ ಆನ್ಸರ್ ಏನು? ಹೌದು ನನಗೆ ಅರ್ಥ ಆಯಿತು ಅನ್ನೋದಕ್ಕೆ ಏನಂತೀವಿ? ಸಮಜ್ ಗಯ. ಇಂಗ್ಲೀಷ್ನಲ್ಲಿ ಎಸ್ ಐ ಅಂಡರ್ಸ್ಟುಡ್, ಕನ್ನಡದಲ್ಲಿ ಏನಂತೀವಿ? ಹೌದು ನನಗೆ ಅರ್ಥ ಆಯಿತು. ರಿಪ್ಲೈ ವೆನ್ ಯು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ. ನಿಮಗೆ ಕ್ಲಿಯರಾಗಿ ಅರ್ಥ ಆದಾಗ ಏನನ್ಬೇಕು? ಹೌದು ನನಗೆ ಅರ್ಥ ಆಯಿತು. ನಹಿ ಸಮಜ್ ಗಯ ಅಂದರೆ ನನಗೆ ಅರ್ಥ ಆಗಲಿಲ್ಲ ಅಂತ ಅಂದಾಗ ಹಿಂದಿನಲ್ಲಿ ಏನು ಹೇಳ್ತೀವಿ? ನಹಿ ಸಮಜ್ ಆಯ, ಸಾರಿ ಗಯ ಅಲ್ಲ, ನಹಿ ಸಮಜ್ ಆಯ ಅಂದ್ರೆ ಏನು? ಇಂಗ್ಲೀಷ್ನಲ್ಲಿ ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಅಂದರೆ ನನಗೆ ಅರ್ಥ ಆಗಲಿಲ್ಲ. ರಿಪ್ಲೈ ಪೊಲೈಟ್ಲಿ ಇಫ್ ಯು ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್. ನಿಮಗೇನು ಅರ್ಥ ಆಗದೆ ಇದ್ದಾಗ ಏನು ಹೇಳಬೇಕು? ನಹಿ ಸಮಜ್ ಆಯ. ಓಕೆನಾ? ನೆಕ್ಸ್ಟ್ ಒನ್ ಧನ್ಯವಾದ ಅಂದರೆ ಇಷ್ಟೆಲ್ಲ ಏನು ಹೇಳ್ತೀವಿ ನಾವು ಲಾಸ್ಟಿಗೆ ಫೈನಲ್ ಏನು ಹೇಳ್ತೀವಿ? ಧನ್ಯವಾದ. ಅಂದರೆ ಧನ್ಯವಾದ ಅನ್ನೋದಕ್ಕೆ ಲಾಸ್ಟ್ ಏನು ಹೇಳ್ತೀವಿ? ಥ್ಯಾಂಕ್ ಯು. ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಧನ್ಯವಾದಗಳು. ಆಲ್ವೇಸ್ ಯೂಸ್ ದಿಸ್ ವರ್ಡ್ ಟು ಶೋ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಪೊಲೈಟ್ನೆಸ್. ಓಕೆನಾ? ಗ್ರೇಟ್. ಯು ಹ್ಯಾವ್ ಕಂಪ್ಲೀಟೆಡ್ day 1 with 30 basic Hindi sentences. Remember, practice the key. Repeat each sentence 5 to 6 times a day. Speak loudly and try using them in daily conversations. See you in next day 2 with workplace related sentence. Thank you. If love this video, please subscribe to my channel. Thank you so much.